ಹಿಂದೂ ಕಾರ್ಯಕರ್ತನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ರು. ಸಿಮ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಬಿಡುಗಡೆ ಮಾಡಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಇದಕ್ಕೆ ಅನ್ಯ ರೂಪಕ ಕಲ್ಪಿಸುವ ಅಗತ್ಯವಿಲ್ಲ ಎಂದು ಬಿವೈಆರ್ ಈ ಸಂದರ್ಭದಲ್ಲಿ ಹೇಳಿದರು. ಪಕ್ಷದ ಸಂಸ್ಥಾಪಕ ದಿನವನ್ನು ಎಲ್ಲಾ ಬೂತಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು 1700ಕ್ಕಿಂತ ಹೆಚ್ಚಿನ ಬೂತ್ಗಳಲ್ಲಿ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಆ ಬೂತ್ನಲ್ಲೇ ಇರಬೇಕು, ಅಲ್ಲೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಸಲಹೆಗಳನ್ನು ಕೊಟ್ಟಿದ್ದೆ. ನಾನು ಕೂಡ ಇವತ್ತು ಒಂದು 8 ಬೂತ್ಗಳಿಗೆ ಪ್ರವಾಸ, ಮಹಿಳಾ ಸಮಾವೇಶಗಳಿರ್ಬೋದು, ನಿನ್ನೆ ತೀರ್ಥಹಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಎನ್ಐಎ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಒಬ್ಬ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ವಿಚಾರಣೆಗೆ ಅಂತ ಹೇಳಿ. ಅದಾದ್ಮೇಲೆ 24 ಗಂಟೆಯಲ್ಲಿ ವಾಪಸ್ ಕಳಿಸ್ಕೊಟ್ರು. ಬಂದ ನಂತರ ನಮಗೆಲ್ಲರೂ ಕೂಡ ಗೊತ್ತಂತ ಆದಂತ ಒಂದು ಆತಂಕದ ವಿಚಾರ ಅಂದ್ರೆ ಒಂದು ಮೊಬೈಲ್ ಶಾಪ್ ಅಲ್ಲಿ ಹೊಸ ಸಿಮ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ನಮ್ಮ ಹಿಂದೂಗಳ ಅವ್ರು ಕೊಡುವಂತ ದಾಖಲೆಗಳನ್ನ, ಅವರ ಅಡ್ರೆಸ್ಗಳ ಪ್ರೂಫ್ಗಳನ್ನ ಅದನ್ನು ಫೋರ್ಜರಿ ಮಾಡಿ ಅವ್ರ ಹೆಸರು ಇನ್ನೊಂದು ಸಿಮ್ ಅನ್ನ ಪರ್ಚೇಸ್ ಮಾಡಿಕೊಂಡು ಇತರೆ ಈ ಒಂದು ದುಷ್ಕೃತ್ಯಕ್ಕೆ ಚಿಂತನೆ ಮಾಡುವಂತ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು ಅನ್ನೋದು ಹೊರಗೆ ಬಂದಿದೆ. ಯಾಕಂದ್ರೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದಂತ ಕುವೆಂಪು ಅವರ ಒಂದು ಜನ್ಮಸ್ಥಳದಲ್ಲಿ ಈ ರೀತಿಯಂತ ಘಟನೆಗಳು ನಡೀತಾರೆ, ತುಂಬಾ ಆತಂಕದ ವಿಚಾರ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಈ ರೀತಿಯಂತ ಗಟ್ಟಿಯಾದ ನಿಲುವುಗಳನ್ನ, ಇನ್ವೆಸ್ಟಿಗೇಷನ್ಗಳು ಆಗ್ತಾ ಇದೆ. ಈ ಆತಂಕಗಳಿಂದ ಮುಕ್ತ ಆಗಬೇಕು ದೇಶ ಅಂದ್ರೆ ಸನ್ಮಾನಿತ ನರೇಂದ್ರ ಮೋದಿಜಿಯವರನ್ನು ಮತ್ತೊಮ್ಮೆ ಈ ದೇಶದ ರಕ್ಷಣೆಗೋಸ್ಕರ ಆಯ್ಕೆ ಮಾಡಬೇಕಾದ ಅನಿವಾರ್ಯ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಇಡೀ ದೇಶದಲ್ಲಿಯೇ ಸದ್ದು ಮಾಡಿದಂತ ಪ್ರಕರಣ. ಎನ್ಐಎ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ವಿಚಾರಣಾ ಅಖಾಡಕ್ಕೆ ಇಳಿದಿದ್ರು. ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆ ಸ್ಫೋಟದ ಆರೋಪಿ ತೀರ್ಥಹಳ್ಳಿ ಮೂಲದ ವ್ಯಕ್ತಿ ಅನ್ನುವಂಥದ್ದು ಬಹಿರಂಗವಾಗಿದೆ. ಈ ಸಂಬಂಧ ತೀರ್ಥಹಳ್ಳಿಗೆ ಬಂದು ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇನ್ನು ಎರಡನೇ ಸಂದರ್ಭದಲ್ಲಿ ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತನೋರ್ವನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಯಿ ಪ್ರಸಾದ್ ಎನ್ನುವ ಬಿಜೆಪಿ ಕಾರ್ಯಕರ್ತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂತಹ ಘಟನೆ ಇದೀಗ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಸುದ್ದಿಯಾಗ್ತಾ ಇದೆ. ಈ ಕುರಿತಂತೆ ಬಿಜೆಪಿ ನಾಯಕರು ತಮ್ಮ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಎನ್ಐಎ ಟೀಮ್ ಹಿಂದೂ ಕಾರ್ಯಕರ್ತನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ರು. ಸಿಮ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೀಗ ವಿಚಾರಣೆ ಮಾಡಿ ಸಾಯಿ ಪ್ರಸಾದ್ ನನ್ನ ಬಿಟ್ಟಿದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಸಂಸದ ಬಿವೈ ರಾಘವೇಂದ್ರ ಕೂಡ ಹೇಳಿದ್ದಾರೆ. ಇದಕ್ಕೆ ಅನ್ಯ ರೂಪ ಕಲ್ಪಿಸುವ ಅಗತ್ಯವಿಲ್ಲ ಅಂತ ಬಿವೈಆರ್ ಈ ಸಂದರ್ಭದಲ್ಲಿ ಹೇಳಿದ್ರು. ಸಲಹೆಗಳನ್ನು ಕೊಟ್ಟಿದ್ದೆ. ನಾನು ಕೂಡ ನಿನ್ನೆ ತೀರ್ಥಹಳ್ಳಿಯಲ್ಲಿ ನಡೆದಂತ ಒಂದು ಘಟನೆ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಎನ್ಐಎ